ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಬಾರಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ಆಯಾಮದಿಂದ ಈ ಒಂದು ಪ್ರಕರಣ ಚರ್ಚೆ ಆಗ್ತಾ ಇದೆ. ಬುರುಡೆ ಚಿನ್ನಯ್ಯ ಈತನ ಹೆಸರನ್ನ ನೀವಾಗಲೇ ಕೇಳಿರ್ತೀರಾ. ಜೊತೆಗೆ ಮಾಸ್ಕ್ ಮ್ಯಾನ್ ಅಂತಲೂ ಕೂಡ ಮೊದಲು ಕರಿತಾ ಇದ್ರು. ಈಗ ಈ ಪುಣ್ಯಾತ್ಮ ಇವನೇ ಈಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಈ ಅರ್ಜಿಯ ವಿಶೇಷತೆ ಅಂದರೆ ಈಗಾಗಲೇ ಏನು ತನಿಖೆ ಆಗ್ತಾ ಇದೆ, ಬುರುಡೆ ಪ್ರಕರಣದ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಸಾಕಷ್ಟು ಅನುಮಾನವಂತೆ ಆತನಿಗೆ. ಹೀಗಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಯಾವ್ಯಾವ ಥರ ಪ್ರಕರಣದಲ್ಲಿ ಹಿನ್ನೆಲೆ ಇತ್ತು ಅದೆಲ್ಲವನ್ನೂ ಕೂಡ ವಿವರಿಸಿ ಈಗ ಒಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾನೆ. ಇಂಟ್ರೆಸ್ಟಿಂಗ್ಲಿ ಈತನ ರಿಟ್ ಅರ್ಜಿಯಲ್ಲಿ ಅನೇಕ ಹೆಸರುಗಳು ಮುನ್ನೆಲೆಗೆ ಬಂದಿದೆ. ಆ ಹೆಸರುಗಳೇ ಈಗ ದೊಡ್ಡ ಚರ್ಚೆಗೆ ಕಾರಣವಾಗ್ತದೆ. ಹಾಗಾದರೆ ಈತನ ರಿಟ್ ಅರ್ಜಿಯ ವಿವರದಲ್ಲಿ ಏನಿದೆ, ಯಾರದು, ಯಾವುದದು ಆ ಹೆಸರು, ನೋಡೋಣ ಬನ್ನಿ ಸ್ಟೋರಿಲಿ. ಧರ್ಮಸ್ಥಳ ಬುರುಡೆ ಕೇಸ್ ದೇಶದಾದ್ಯಂತ ಸಂಚಲನ ಮೂಡಿಸಿತ್ತು. ಎಸ್ಐಟಿ ಕೂಡ ತನಿಖೆ ಮಾಡ್ತಿತ್ತು. ಆ ತನಿಖೆ ಅದ್ಯಾವ ರೀತಿ ನಡೀತಿದೆಯೋ ಏನೋ, ಆದ್ರೆ ತನಿಖೆಯನ್ನ ಅನುಮಾನಿಸಿ ಬುರುಡೆ ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲೇರಿ ಅರ್ಜಿ ಸಲ್ಲಿಸಿದ್ದಾನೆ. ಈ ರಿಟ್ ಅರ್ಜಿಯಲ್ಲಿ ಯಾರ್ಯಾರ ಪಾತ್ರ ಏನೇನು, ಯಾರ್ಯಾರು ಏನೇನು ಮಾಡಿದ್ರು, ಹಣ ಎಲ್ಲಿಂದ ಫಂಡಿಂಗ್ ಆಗಿತ್ತು, ನಾನೆಲ್ಲವನ್ನೂ ಹೇಳಿದ್ರು ಎಸ್ಐಟಿ ಅವರು ಇತರೆ ಆರೋಪಿಗಳ ಮೇಲೆ 9 ತಿಂಗಳು ಕಳೆದರೂ ಕ್ರಮ ಕೈಗೊಂಡಿಲ್ಲ ಅಂತ ರಿಟ್ ಅರ್ಜಿಯಲ್ಲಿ ಆರೋಪಿಸಿದ್ದಾನೆ. ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ಸ್ ಅಜಯ್, ಸಮೀರ್ ಹಾಗೂ ಹಿರಿಯ ವಕೀಲ ಕೆವಿ ಧನಂಜಯ್ ಹೆಸರು ಉಲ್ಲೇಖಿಸಿರೋ ಚಿನ್ನಯ್ಯ 5 ವಿರುದ್ಧ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಇಷ್ಟೇ ಅಲ್ಲ, ನಟ ಪ್ರಕಾಶ್ ರಾಜ್ ಹೆಸರನ್ನು ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ಹಾಗಾದ್ರೆ ಚಿನ್ನಯ್ಯ ಸಲ್ಲಿಸಿರೋ ರಿಟ್ ಅರ್ಜಿಯಲ್ಲಿ ಏನಿದೆ? ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರನ್ನ ಚಿನ್ನಯ್ಯ ಪ್ರಸ್ತಾಪಿಸಿರೋದು ಯಾಕೆ? ಪಿನ್ ಟು ಪಿನ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಈ ಬಗ್ಗೆ ಪೋಸ್ಟ್ ಮಾಡಿರೋ ನಟ ಪ್ರಕಾಶ್ ರಾಜ್ ಇಂಥ ಸುದ್ದಿಗಳನ್ನ ನಂಬೇಡಿ ಅಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚಿಸಲ್ಪಟ್ಟಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ರೀತಿಯ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯವೂ ಆಗಿದೆ. ನಾನು ದೂರದ ಊರಿನಲ್ಲಿದ್ದೇನೆ. 2 ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರಿಸುತ್ತೇನೆ. ಈ ವಿಚಾರ ಬಯಲಾಗ್ತಿದ್ದಂತೆ ಪ್ರಕಾಶ್ ರಾಜ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರಕಾಶ್ ರಾಜ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಕಿಡಿಕಾರಿದ್ದಾರೆ. ಇನ್ನು ಚಿನ್ನಯ್ಯನೇ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪಿಸಿದಾನೆ ಅಂತ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರು ಪ್ರಸ್ತಾಪಿಸಿದ್ರೆ ಕ್ರಿಮಿನಲ್ಗಳು ಅಂತಲ್ಲ, ಕೋರ್ಟ್ ನಿರ್ಧಾರ ಮಾಡುತ್ತೆ ಅಂದಿದ್ದಾರೆ. ಈ ಪ್ರಕಾಶ್ ರಾಯ್ ಅವ್ರದ್ದು ಹೆಸರು ಬಂದ ನಂತರ ಅವರು ಒಂದು ಆಡಿಯೋದಲ್ಲಿ ಕೇಳಿ ಬರ್ತಾ ಇದೆ ಏನಂತ ಹೇಳಿದ್ರಿಗಿನ, ಅಲ್ಲಿ ಎಲ್ಲ ಒಂದು ಕಡೆ ತಮಿಳಲ್ಲಿ ಮಾತಾಡೋಂಥ ಟೈಮಲ್ಲಿ ಧರ್ಮಸ್ಥಳ ಇದು ಹಿಂದೂ ಜಾಗೃತ ಸ್ಥಳ ಇದೆ, ಅದನ್ನು ಎಲ್ಲ ಒಂದು ಕಡೆ ಅಪಾಯಕ್ಕೆ ಕಟ್ಟಿಡಬೇಕು ಅನ್ನೋ ಕಾರಣದಿಂದ 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅನ್ನೋಂಥ ಆಡಿಯೋವನ್ನು ಕೂಡ ಅಲ್ಲಿ ಮಾತಾಡೋಂಥ ಕೆಲಸ ಆಗಿದೆ. ಪ್ರಸ್ತಾಪ ಆದ ತಕ್ಷಣವೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟ್ ಅವರು SIT ಚೀಫಿಗೆ ಕೇಳಿದಾರಲ್ವಾ, ಉತ್ತರ ಕೊಡ್ಲಿ. ಅವರು ಕೋರ್ಟಿಗೆ ಫಸ್ಟ್ ಉತ್ತರ ಕೊಡ್ಬೇಕು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇದಿಷ್ಟೇ ಅಲ್ಲ, ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ 200 ಕೋಟಿ ಫಂಡಿಂಗ್ ಬಗ್ಗೆನೂ ಪ್ರಸ್ತಾಪಿಸಿದ್ದಾನೆ. ಈ ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿ ಫಂಡಿಂಗ್ ಮಾಡಲಾಗಿತ್ತು. ಧರ್ಮಸ್ಥಳ ಹೆಸರಿಗೆ ಚ್ಯುತಿ ತರಲು ಕೇರಳದಿಂದ ಫಂಡಿಂಗ್ ಆಗಿತ್ತು ಅಂದಿರೋ ಚಿನ್ನಯ್ಯ ಚಿತ್ರದುರ್ಗ ಮೂಲದ ಶ್ರೀಮತಿ ರಮಾ ನಾಗರಾಜ್ ಎಂಬುವರ ಹೆಸರು ಉಲ್ಲೇಖಿಸಿದ್ದಾನೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಮಾ ನಾಗರಾಜ್ ಫಂಡಿಂಗ್ ಬಗ್ಗೆ ಮಾಡಿರೋ ಆರೋಪ ಸತ್ಯಕ್ಕೆ ದೂರ ಅಂದಿದ್ದಾರೆ. ಫಂಡಿಂಗ್ ವಿಚಾರದ ಬಗ್ಗೆ SIT ತನಿಖೆಗೆ ಸಹಕರಿಸ್ತೀನಿ ಅಂತ ಕಣ್ಣೀರು ಹಾಕಿದ್ದಾರೆ. ಚಿನ್ನಯ್ಯ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಏನಿದೆ, ನೀವು ಏನು ಹೇಳಿದ್ರಿ ಚಿನ್ನಯ್ಯ ಆರೋಪ ಮಾಡಿದ್ದಾರೆ ಅಂತ, ಅದು ಸತ್ಯಕ್ಕೆ ದೂರಿದೆ. ಮತ್ತು ಅದೇನಿದೆ ಅವ್ರು ಕೋರ್ಟಲ್ಲಿ ಆರೋಪ ಮಾಡಲಿ. ಬಟ್ ಇದೇನು ಆರೋಪ ಇದೆ ಫಂಡಿಂಗು, ಇದು ಸತ್ಯಕ್ಕೆ ದೂರ. 200 ಕೋಟಿ ಅಂತ ಹೇಳ್ತಿದ್ದಾರೆ, ಇದು ಕಡಿಮೆ ಹಣ ಅಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಅಲ್ಲ. 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲಾನು ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ. ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಪ್ರಸ್ತಾಪಿಸಿರೋ ವಿಚಾರಗಳ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಕೂಡಲೇ SIT ವರದಿ ಬಹಿರಂಗ ಮಾಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. 100 ಕೋಟಿ ಇದರಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಈ ವಿದೇಶಿ ಶಕ್ತಿಗಳ
ಕೈವಾಡ ಉಳಿದ್ರದ್ದು ಎಷ್ಟಿದೆ ಅನ್ನೋದು ಕೂಡ ತನಿಖೆ ಆಗಬೇಕಾಗ್ತದೆ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಬಗ್ಗೆ ಚಿನ್ನಯ್ಯ ಪ್ರಸ್ತಾಪಿಸಿದ್ದು ಪ್ರಕಾಶ್ ರಾಜ್ ಹೆಸರು ಫಂಡಿಂಗ್ ವಿಚಾರ ಸದ್ದು ಮಾಡ್ತಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾದ ಬಳಿಕ ಪ್ರಕರಣಕ್ಕೆ ತಿರುವು ಸಿಗೋ ಸಾಧ್ಯತೆ ಇದೆ. ರಮೇಶ್ ಕಿರಣ್ ಜೊತೆ ಪ್ರದೀಪ್, TV9 ಬೆಂಗಳೂರು.